ಇನ್ನು ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿ ನೋಟಿಸ್ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡೋರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ, ಬಿಜೆಪಿ ನಾಯಕರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಯಲ್ಲಿ ಯಾರೂ ಶ್ರೀಮಂತರೇ ಇಲ್ವಾ ಅಂತ ತಂಗಡಿಗೆ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನವರನ್ನು ಇಡಿ ಮೂಲಕ ಹೆದರಿಸುವ ಕೆಲಸ ನಡೀತಾ ಇದೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ಕೆಲಸ ಏನು? ಯಾರು ಜನಪ್ರಿಯತೆ ಇರ್ತೈತಿ, ಯಾರಿಗೆ ಒಳ್ಳೆ ಕೆಲಸವನ್ನು ಮಾಡ್ತಾರೆ, ಯಾರು ರೈತರ ಪರ ಕೆಲಸ ಮಾಡ್ತಾರೆ, ಕಾರ್ಮಿಕ ಕೆಲಸ ಮಾಡ್ತಾರೆ, ಬಡವರ ಪರ ಕೆಲಸ ಮಾಡೋರಿಗೆ ಇಡಿ ನೋಟಿಸ್ ಕೊಡೋದು. ಯಾಕೆ ಬಿಜೆಪಿಯವ್ರಿಗೆ ಕೊಡೋಲ್ಲ ಇಡಿ ನೋಟಿಸು? ಯಾಕೆ ಬಿಜೆಪಿಗೆ ಯಾರು ದುಡ್ಡು ಮಾಡಿದವರಿಲ್ಲ? ಯಾರು ಬಿಜೆಪಿಯಾಗ ಯಾರಿಗೂ ಕಾಣ್ತಾ ಇಲ್ಲ, ಶ್ರೀಮಂತರು ಯಾರು ಕಾಣ್ತಾ ಇಲ್ಲ. ಕಾಂಗ್ರೆಸ್ದವ್ರಿಗೆ ಯಾಕೆ ಇಡಿ ನೋಟಿಸ್? ಇಂದ ಇಡಿ ಮತ್ತು CBIದಿಂದ ನಮ್ಮನ್ನು ಕಾಂಗ್ರೆಸ್ದವ್ರನ್ನ ಎದುರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಎದರಂಥ ಪ್ರಶ್ನೆನೇ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಇಡೀ ಸಚಿವ ಸಂಪುಟ ಶಾಸಕರು ಎಲ್ಲರೂ ಜೊತೆಗಿದ್ದೀವಿ. ಬಿಜೆಪಿಯವ್ರ ಕೆಲಸ ಏನು? ಯಾರು ಜನಪ್ರಿಯತೆ ಇರ್ತೈತಿ, ಯಾರಿಗೆ ಒಳ್ಳೆ ಕೆಲಸವನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.